ಪಾಟೀಲ್ಗೆ ಸವಾಲ್ ಹಾಕಿದ ಚೌಹಾಣ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಪಕ್ಷ ಮನೆ ಸುಡ್ತಾ ಇದೆ. ಅದರ ಬೆಂಕಿಯನ್ನು ತೆಗೆದು ತಂದು ನಮ್ಮ ಬಿಜೆಪಿ ಪಕ್ಷದ ಮೇಲೆ ಹಾಕ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲ ಸಲ್ಲದ ಆರೋಪಗಳ ಮಾಡೋ ಮೂಲಕ ನನ್ನ ಮೇಲೆ ಒಂದಿಷ್ಟು ತೇಜವಧೆ ಮಾಡ್ತಾ ಇದ್ದಾರೆ. ಯಾಕೆ ತೇಜವಧೆ ಮಾಡ್ತಾ ಇದ್ದಾರೆ ಅಂದ್ರೆ, ನಾನೊಬ್ಬ ಶೆಡ್ಯೂಲ್ ಕಾಸ್ಟ್ ನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ. ಆದರೆ ನನ್ನ ಮೇಲೆ ಏನು ಕೂಡ ಬ್ರಹ್ಮಸ್ತ್ರಗಳು ಹಾಕಿದ್ರು ಕೂಡ ಇವನು ಸಹಿಸಿಕೊಳ್ತಾನೆಂಬ ಕಾರಣಕ್ಕಾಗಿ ರಾಜಶೇಖರ್ ಪಾಟೀಲ್ ಅವರು ಇಲ್ಲ ಸಲ್ಲದ ಆರೋಪ ಮಾಡೋ ಮೂಲಕ ನಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ರಾಜಶೇಖರ್ ಪಾಟೀಲ್ ಅವರು ಸತ್ಯ ಹರಿಶ್ಚಂದ್ರನೇ ಆಗಿದ್ರೆ 1 ವರ್ಷಗಳ ಕಾಲ ಯಾಕೆ ಕಾಯಬೇಕಿತ್ತು ಎಂದು ರಾಜಶೇಖರ್ ಪಾಟೀಲ್ಗೆ ಸವಾಲ್ ಹಾಕಿದ್ದಾರೆ ಚೌಹಾಣ್. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಎನ್ನುವುದಕ್ಕೆ ಇಲ್ಲಿ ಗೊತ್ತಾಗ್ತಾ ಇದೆ. ಅದರ ತಮ್ಮ ವೈಯಕ್ತಿಕ ಜಗಳವನ್ನ ಬಿಜೆಪಿ ಮೇಲೆ ತಂದು ಕೂಡಿಸುತ್ತಿರುತ್ತಾರೆ. ಹೀಗಾಗಿ ನನ್ನ ಮೇಲೆ ಮತ್ತು ಶೈಲೇಂದ್ರ ಬೆಲ್ದಾಳ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ನಾವ್ಯಾವತ್ತೂ ಕೂಡ ಕಾಂಗ್ರೆಸ್ಗೆ ಬೆಂಬಲವಿಲ್ಲ, ಮಾಡೂ ಇಲ್ಲ, ಮುಂದೆ ಮಾಡೋದೇ ಇಲ್ಲ ಅಂತಕ್ಕಂಥ ಮಾತನ್ನ ಚೌಹಾಣ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಬನ್ನಿ, ಇವತ್ತಿನ ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಬಿಜೆಪಿ ಪಕ್ಷದಿಂದ ಆಯೋಜನೆ ಮಾಡಲಾಗಿರುವಂತಹ ಪತ್ರಿಕಾಗೋಷ್ಠಿಯಲ್ಲಿ ಪ್ರಭು ಚೌಹಾಣ್ ಅವರು ರಾಜಶೇಖರ್ ಪಾಟೀಲ್ಗೆ ಸವಾಲ್ ಹಾಕಿದ್ದಾರೆ. ಬನ್ನಿ ಆ ಸವಾಲಿನ ಮೊದಲ ನೋಡ್ಕೊಂಡು ಬರೋಣ. ಹುಮನಾಬಾದ್ ಮಾಜಿ ಶಾಸಕರು 5 ಬಾರ್ ಶಾಸಕರು, ಮಂತ್ರಿ 4 ಬಾರ್ ನಾನು ಮುಂಚೆ 1 ಬಾರ್ ಆಗಿದ್ದಾರೆ. ಹಾಗಾಗಿ ಅವರು ರಾಜನೇತ ಅವ ಬೆಂಕಿ ನೇತ ಅವ ಅರ್ಥ ಆಗ್ತಾ ಇಲ್ಲ. ಆಮೇಲೆ ತಮ್ಮದೇ ಮಾತು ಹೇಳ್ತೀನಿ. ಪಾರ್ಲಿಮೆಂಟ್ ಚುನಾವ್ ಆಗಿದೆ 2024. ಯಾವಾಗಿದೆ? 2024 ಆಗಿದೆ. ಅವ್ರಿಬ್ರು ಸೇರಿ ಯಾರು ಹೋಗಿದ್ದಾರೆ? ಚುನಾವ್ ಆದ್ಮೇಲೆ ಹೋಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾನು ಚುನಾವ್ ಆದ್ಮೇಲೆ ಸಿಎಂಗೆ, ಡೆಪ್ಯೂಟಿ ಸಿಎಂಗೆ ಭೇಟಿಗೆ ಹೋಗಿದ್ದೀನಿ ಹೇಳ್ತಾರೆ. ಕರೆಕ್ಟು. ಅವರು ಸತ್ಯ ಹರಿಶ್ಚಂದ್ರ ಇದ್ರೆ ಸೆಕೆಂಡ್ ಡೇ ಪ್ರಶ್ನೆ ಮಾಡಬೇಕಿತ್ತು. ನಾವು ಸತ್ಯ ಹರಿಶ್ಚಂದ್ರ ಇದ್ದೀನಿ, ಈಶ್ವರ್ ಖಂಡ್ರೆ ಹಿಂಗೆ ಹೇಳ್ಬೇಕಿತ್ತು. 1 ವರ್ಷ ಯಾಕೆ ತಾವು ವೇಟ್ ಮಾಡಿರಿ? 1 ವರ್ಷ ಜಾಸ್ತಿ ಆಯ್ತು. ಮೇನಲ್ಲಿ ಚುನಾವ ಆಯ್ತು, ಇದು ಜೂನ್ ಜುಲೈ ಇದೆ. ಯಾಕೆ ವೇಟ್ ಮಾಡಿದ್ರಿ? ಏನ್ ಧಾರ್ಮಿಕ ಕಾಲ ಅವ? ತಾವು ಸತ್ಯ ಹರಿಶ್ಚಂದ್ರ ಮನುಷ್ಯ, ಸತ್ಯ ಹೇಳ್ತೀರಿ, 100ಕ್ಕೆ 100, 1000 ಸೆಕೆಂಡ್ ಡೇ ಬೆಂಗಳೂರು ಪ್ರೆಸ್ ಕ್ಲಬ್ ಹೋಗ್ಬೇಕಿತ್ತು, ಇದು ಪ್ರಶ್ನೆ ಮಾಡಬೇಕಿತ್ತು. 1 ವರ್ಷ 1.5 ವರ್ಷ ಯಾಕೆ ವೇಟ್ ಮಾಡಿದಿರಿ? ನಮ್ ಕ್ವಶನ್ ಇದೆ ರಾಜಶೇಖರ್ ಪಾಟೀಲ್ಗೆ, ಯಾಕೆ ವೇಟ್ ಮಾಡಿದಿರಿ? ತಾವು ಹೇಳ್ಬೇಕಿತ್ತು. ತಾವು ಬಹಿರಂಗವಾಗಿ ತಮ್ಮ ಮನೆಗೆ ಬೆಂಕಿ, ಬೇರೆ ಮನೆಗೆ ಬೆಂಕಿ ಹತ್ತಾ ಇದ್ದೀರಿ. ಯಾವ ಯಾರಿ ತಾತೋ ಸರಿಪಡಿಸ್ರಿ. 1 ವರ್ಷ ಯಾಕೆ ವೇಟ್ ಮಾಡಿದ್ರಿ? ಅಥವಾ ನಮ್ಮ ಅವ್ರ ಹೇಳ್ಯಾರ ಹಿಂಗೆ ಹೇಳಕ್ಕ? ಯಾವ ಹೇಳ್ಯಾರ ತಮ್ಗೆ? ಅದಕ್ಕಾಗಿ ಈ ಬಗ್ಗೆ ನಾನು ಪೂರ್ತಿ ಖಂಡನೆ ಮಾಡ್ತೀನಿ. ಅವೇನಾಗಿದೆ, ರಾಜಶೇಖರ್ ಪಾಟೀಲು ಈ 2023 ಚುನಾವಣೆ ಹಿನ್ನಡೆ ಆಗಿದೆ, ಸೋಲಾಗಿದೆ. ಅವ್ರಿಗೆ ಕೆಲಸ ಇಲ್ಲ. ಸರಿ, ಹಿಂಗೆ ಮಾತಾಡಬೇಕು, ಬೆಂಕಿ ಹಾಕಬೇಕು, ಜಗಳ ಮಾಡಬೇಕು, ನಾಳೆ ಪ್ರಶ್ನೆ ಮಾಡಬೇಕು. ತಾವು ತಮ್ಮ ತಂದೆ ಮಂತ್ರಿ ಇತ್ತು, ನಮ್ಮ ತಂದೆ ಮಂತ್ರಿ ಇಲ್ಲ, ಯಾರು ಇಲ್ಲ. ತಂದೆ ಮಂತ್ರಿ ಇತ್ತು, ಸಂಸ್ಕಾರ ಮನುಷ್ಯ ಇದ್ರಿ. ತಮ್ಮೇನಾಗಿದೆ, ತಾವು ಒಳ ಮನಿ ಮಾಡ್ಕೊಡ್ರಿ. ಬೇರೆ ಮನೆಗೆ ಹಾಕಿ ಬೆಂಕಿ ಹಾಕ್ತಾ ಇದ್ರಿ. ಆಮೇಲೆ 1 ವರ್ಷ ಆದ್ಮೇಲೆ ನಮ್ಮ ಪಾರ್ಟಿನಲ್ಲಿ ಚಿಂತನ್ ಮಂಥನ್ ಬೆಟ್ಟಕ್ಕಾಗಿದೆ. ನಾವು ಇದ್ದಿಲ್ಲ, ರಾಜ್ಯ ದೇಶಕ್ಕೆ ಗೊತ್ತಿದೆ. ತಾವ್ಯಾಕೆ ಹೇಳ್ತೀರಿ? ನಮ್ಮ ಆರಾಮಿದ್ದಿಲ್ಲ, ನಾವು ಅಡ್ಮಿಟ್ ಇದ್ದೀನಿ, ಎಂಜಿಯೋಗ್ರಫಿ ಆಯ್ತು, ಎಲ್ಲರೂ ಗೊತ್ತಿದೆ. ನಮ್ಮ ರಾಧಾಕೃಷ್ಣ ಹೇಳ್ಯಾರ, ರಾಧಾಮೋಹನ್ ಸಿಂಗ್ ನಮ್ಮ ಅಗ್ರವಾಲ್ ಇನ್ಚಾರ್ಜ್ ಅವರೇ ಹೇಳ್ಯಾರ. ಆದ್ರೆ ಕೂಡ ನಾವು ಅವ್ರ ಬಗ್ಗೆ ನಾವು ಹಿಂದಿ ಇಲ್ಲ. ಬಟ್ ಈ ತರ ಮಾತಾಡ್ಬೇಕು. ಅವರಿಗೆ ಇಲ್ಲಿ
ಮಾನಸಿಕ ಏನಾಗಿದೆ ಹೇಳಕ್ಕಾಗ್ತಾ ಇಲ್ಲ, ಅಥವಾ ಬೇರೆ ಅವರು ಹೇಳ್ತೀರಿ ವಿಷಯ ಜೀವಂತ ಆಗ್ಬೇಕು, ಈ ವಿಷಯ ಜೀವಂತ ಆಗ್ಬೇಕು, ಬೇರೆ ಯಾರು ಹೇಳಿದ್ರ ನಮ್ ಸಂಶಯ ಬರ್ತಾ ಇದೆ. ಎನ್ನೆನ್ ದಾಲ್ಮೆ ಕಾಲ ಇದೆ ಹೇಳ್ತಾ ಇದೆ. 1 ವರ್ಷ ಆದ್ಮೇಲೆ ತಾವು ಯಾಕೆ ಪ್ರಶ್ನೆ ಮಾಡಿಲ್ಲ? ಈಗ ಯಾಕೆ ತಾವು ಸತ್ಯ ಹರಿಶ್ಚಂದ್ರ ಸತ್ಯ ಹೇಳ್ತೀನಿ ಯಾಕೆ ಹೇಳ್ತಾ ಇದ್ರಿ? ಸೇಮ್ ಡೇ ಪ್ರಶ್ನೆ ಮಾಡ್ಬೇಕಿತ್ತು, ಬೆಂಗಳೂರು ಮಾಡ್ಬೇಕಿತ್ತು, ಬೀದರ್ ಮಾಡ್ಬೇಕಿತ್ತು, ಏನಪ್ಪ ರಾವ್ಜಿ ಯಾರ ಬಗ್ಗೆ ಮಾಡ್ಬೇಕಿತ್ತು. 1 ವರ್ಷ ಆದ್ಮೇಲೆ ನಮ್ದು ಏನಾಗಿದೆ, ನಮ್ಮ ಹೈಕಮಾಂಡ್, ನಮ್ಮ ರಾಜಶೇಖರ್ ಪಾಟೀಲ್ ನಮ್ಮ ಒತ್ತಾಯ ಇದೆ, ಅವ್ರು ಏನ್ ಹೇಳ್ಯಾರ ಅಥವಾ ಹೇಳ್ಸ್ಯಾರ, ಅವರು ವಾಪೀಸು ನಮ್ಮ ಬಗ್ಗೆ ಇವಾಗ ಬಿ ಯಾವ ಬಿ ಅವ್ರು ಏನ್ ಹೇಳ್ಯಾರ ಅವ್ರು ಪ್ರೆಸ್ ಮಂದಿ ಕ್ಲಿಯರ್ ಮಾಡಬೇಕು. ಯಾಕೆ ಹೇಳ್ಯಾರ? ಅಚ್ಚಾ ನಾವೇನು ಎದ್ದಿಲ್ಲ, ನಮ್ಮ ಯಾಕೆ ಹೆಸರು ನಾನು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಜೂನ್ 5 ತಿಂಗಳು ನಮ್ಮ ಡಾಕ್ಟರ್ ಹೇಳಿದ್ರು, ತಾವು ಟಿವಿ ಎಲ್ಲ ಬಂದಿದೆ, ನಾನು ಇದ್ದಿಲ್ಲ, ಇಲ್ಲಿ ನಮ್ಮ ಹೆಸರು ಹೇಗೆ ತಗೋಬೇಕು? ಅದಕ್ಕಾಗಿ ರಾಜಶೇಖರ್ ಪಾಟೀಲ್ ಕ್ಷಮಾ ಕೇಳಬೇಕು, ಇಲ್ಲಾಂದ್ರೆ ಅವ್ರು ಕಿಲ್ಲರ್ ಕೊಡಬೇಕು. ಆಮೇಲೆ ಅಧ್ಯಕ್ಷ ಹೇಳ್ತಾರ, ಈಶ್ವರ್ ಖಂಡ್ರೆ ಹೇಳ್ಬೇಕು ಏನ್ ಹೇಳ್ಯಾರ ಅವರು. ಅವ್ರಿಬ್ರು ಗೋಲ್ಮಾಲು ನಮ್ ಯಾಕೆ ಜಗಳಪ್ಪ? ಎಲ್ಲಿ ಕೆಲಸ ಆಗ್ತಾ ಇಲ್ಲ, ರೈತರೇ ತೊಂದ್ರೆ ಅವ, ಸರ್ಕಾರ ಗ್ಯಾರಂಟಿ ತಾವು ಸುಳ್ಳು ಹೇಳಿ ಹೇಳ್ಕೋ ಅಧಿಕಾರ ಬಂದಿರಿ, ಒಂದ್ ಕೆಲಸ ಆಗ್ತಾ ಇಲ್ಲ, ಅಧಿಕಾರಿ ಸ್ಯಾಲರಿ ಆಗ್ತಾ ಇಲ್ಲ, ತಮ್ಮೇ MLA ಹೇಳ್ತಾ ಇದಾರೆ, ತಮ್ದು ಎಲ್ಲ MLA ಹೇಳ್ತಾ ಇದಾರ. BR ಪಾಟೀಲ್ ಎಷ್ಟು ಬಿಟ್ಟು ನೋಡಿದಿರಿ, ರಾಜೀವ್ ಕಾಗೇನು ಅವರೇ ನೋಡಿದ್ರಿ, ತಮ್ಮ ಎಲ್ಲ ಇಲ್ಲಿ ಗುಲಾಬ್ ಬರ್ತಾ ಇದೆ. ತಾವು ಮನೆ ನೋಡಪ್ಪ, ತಮ್ಮ ನೋಡಿ, ನಮ್ ಪರಿವಾರಕ್ಕೆ ಯಾಕೆ? ನಮ್ದು ಎಲ್ಲಿ ಸಮರ್ಥ ಇದೀವಿ, ಎಲ್ಲ MLA ಎಲ್ಲ ಬಾಡಿ ಸಮರ್ಥ ಇದ್ದೀನಿ. ಅದಕ್ಕಾಗಿ ರಾಜಶೇಖರ್ ಪಾಟೀಲ್ಗೆ ನಮ್ ಸವಾಲಿದೆ, ತಾವು ನಮ್ಮ ಕ್ಷಮೆ ಕೇಳಬೇಕು.